ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅಶ್ವಮೇಧಿಕ ಪರ್ವದ 52ನೇ ಭಾಗ ಇದು. ಇದರಲ್ಲಿ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ 49ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದ 46ನೇ ಅಧ್ಯಾಯ, ವೈಷ್ಣವ ಪಾಠದ 47ನೇ ಅಧ್ಯಾಯ ಮತ್ತು ಗೀತಾ ಪ್ರೆಸ್ಸಿನ ಪಾಠದ 46ನೇ ಅಧ್ಯಾಯ ಮುಂದುವರೆದಿದೆ. ಅಲ್ಲಿ ಸುಮಾರು 28 ಶ್ಲೋಕಗಳನ್ನು ಈ ಹಿಂದೆ ನಾವು ನೋಡಿ ಮುಗಿಸಿದ್ದೆವು. ಅಲ್ಲಿ ಸನ್ಯಾಸಿಗಳು ಹೇಗೆ ವರ್ತಿಸ್ತಾರೆ ಅಂತನ್ನುವುದನ್ನೆಲ್ಲ ನಾವು ನೋಡಿದ್ದೆವು. ಅವರ ಧರ್ಮ ಏನು ಅಂತನ್ನೋದನ್ನು. ಪೂತಾಭಿರದ್ಭಿ ನಿತ್ಯಂ ವೈ ಕಾರ್ಯಂ ಕುರ್ವೀತ ಮೋಕ್ಷವಿತ ಅಂತ ಮುಂದಿನ ಶ್ಲೋಕ. ಪವಿತ್ರವಾದಂತಹ ನೀರಿನಿಂದಲೇ ತನ್ನ ಕಾರ್ಯವನ್ನು ಮಾಡಬೇಕು. ಬಾವಿಯಿಂದ ಸೇದಿ ತಂದಂತಹ ನೀರು ಅಥವಾ ನದಿಯಿಂದ ತಂದಂತಹ ನೀರಿನಿಂದ ತನ್ನ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂತ ಅದರ ಅಭಿಪ್ರಾಯ. ಅಹಿಂಸೆ, ಬ್ರಹ್ಮಚರ್ಯ ಇತ್ಯಾದಿ ಧರ್ಮಗಳನ್ನು ಪಾಲಿಸಬೇಕು. ಮಾಡುವಂತಹ ಯಾವುದೇ ವ್ಯವಹಾರವನ್ನ, ಯಾವುದೇ ಕಾರ್ಯವನ್ನ ಪಾಪಕರವಲ್ಲದ, ವಕ್ರಬುದ್ಧಿಯಿಂದ ಕೂಡಿಲ್ಲದ ಕಾರ್ಯವನ್ನು ಮಾಡಬೇಕು. ಜೋಷಯೇತ ಸದಾ ಭೋಜ್ಯಂ ಗ್ರಾಸಂ ಆಗತಂ ಅಸ್ಪೃಹ. ತಾನಾಗಿಯೇ ಯಾವ ಆಹಾರ ಅವನಿಗೆ ಪ್ರಾಪ್ತ ಆಗ್ತದೆ ಅಂಥ ಆಹಾರವನ್ನು ಸ್ವೀಕರಿಸಬೇಕು. ಹೀಗೆ ಒಂದು ವೈರಾಗ್ಯದ ಜೀವನವನ್ನು ಅವನು ನಡೆಸಬೇಕು. ಪ್ರಾಣಯಾತ್ರೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂತ ಈ ಹಿಂದೆ ಅನೇಕ ಕಡೆ ಬಂದಿದೆ. ಯಾವದ ಆಹಾರಯೇತ್ ತಾವತ್ ಪ್ರತಿಗೃಹೀತ ನಾಧಿಕಂ. ಈ ನಾವು ನೋಡ್ತಿರುವಂತಹ ಪಾಠಗಳಲ್ಲಿ ಇವೇ ವಿಷಯಗಳೇ ಕೆಲವು ಬಾರಿ ಹಿಂದು ಮುಂದಾಗಿ ಬಂದಿವೆ ಇಷ್ಟೇ. ಪರೇಭ್ಯೋ ನ ಪ್ರತಿಗ್ರಾಹ್ಯಂ ನಚ ದೇಯಂ ಕದಾಚನ. ಅವನು ಮತ್ತೊಬ್ಬರಿಗಾಗಿ ಭಿಕ್ಷೆ ಬೇಡುವುದು, ಅದನ್ನು ಪರಿತ್ಯಾಗ ಮಾಡಬೇಕು. ಮತ್ತು ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ಇಟ್ಟಿರಬೇಕು. ಆದರೆ ದೈನ್ಯ ಭಾವಾಚ್ಯ ಭೂತಾನಾಂ ಸಂವಿಭಜ್ಯ ಸದಾ ಬುಧಃ. ತಾನು ತಿನ್ನುವುದನ್ನ ಯಾವುದಾದ್ರೂ ಪ್ರಸಂಗ ಬಂದ್ರೆ ಕೆಲವರಿಗೆ ಹಂಚಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಕೆಲವು ಕಡೆ ಪ್ರಾಣಿಗಳ ಮೇಲೆ ದಯಾಭಾವದಿಂದ ತನ್ನಲ್ಲಿರುವುದನ್ನು ಹಂಚಿಕೊಡ್ಲಿಕ್ಕೂ ಹೋಗಬಾರದು ಅಂತನೂ ಹೀಗೂ ಅನುವಾದ ಮಾಡಿದ್ದಾರೆ. ಅದರ ಅರ್ಥ ಏನಾಗ್ತದೆ? ಇನ್ನೊಬ್ಬರಿಗೆ ಹಂಚಿಕೊಡುವಂತಹ ಪ್ರಸಂಗ ಬಂದಾಗ ಹಂಚಿಕೊಡಬೇಕೆಂಬ ಬುದ್ಧಿ ಆಲೋಚನೆ ಇದ್ರೆ ತಾನು ಹೆಚ್ಚಿನ ಸಂಗ್ರಹವನ್ನು ಮಾಡಬೇಕಾಗ್ತದೆ. ಆ ಸಂಗ್ರಹ ಬುದ್ಧಿ ಅವನಲ್ಲಿ ಬೆಳೀತಾ ಹೋಗ್ತದೆ. ಅದರಿಂದ ಅದು ಬೇಡ ಅಂತ ಅಭಿಪ್ರಾಯ ಇದ್ದಿರಬೇಕು. ನಾದದೀತ ಪರಸ್ವಾನಿ ನಗೃಹೀಯ ದಯಾಚಿತ. ಬೇಡದೆ ತಾನಾಗೆ ಬಂದದ್ದನ್ನು ಯಾವತ್ತೂ ಸ್ವೀಕಾರ ಮಾಡಬಾರದು. ನಕಿಂಚಿದ್ ವಿಷಯ ಭುಕ್ತ ಸ್ಪೃಹಯೇ ತಸ್ಯ ವೈ ಪುನಃ. ಸಾಮಾನ್ಯವಾಗಿ ನಮಗೆ ವಿಷಯಗಳ ಮೇಲಿನ ಆಸಕ್ತಿ ಬೆಳೆಯೋದು ಹೇಗೆ ಅಂದ್ರೆ, ಒಂದು ವಸ್ತುವನ್ನ ನಾವು ಬಯಸಿದಾಗ ಆ ವಸ್ತು ತುಂಬಾ ರುಚಿಕರವಾಗಿ ಕಂಡರೆ ಅಥವಾ ಆಸಕ್ತಿದಾಯಕವಾಗಿ ಕಂಡರೆ ಮತ್ತೆ ಅಂಥದನ್ನೇ ನಾವು ಮತ್ತೆ ಮತ್ತೆ ಬಯಸ್ತಾ ಹೋಗ್ತೇವೆ. ಅದು ಮನುಷ್ಯನ ಒಂದು ದೌರ್ಬಲ್ಯ. ಅದಕ್ಕಾಗಿ ಮತ್ತು ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಅದಕ್ಕಾಗಿ ಸ್ಪೃಹಯೇ ತಸ್ಯ ವೈ ಪುನಃ ಅಂತ ಅಲ್ಲಿ ಪಾಠ ಇದೆ. ಮತ್ತೆ ಮತ್ತೆ ಅದನ್ನೇ ಬಯಸುವಂತೆ ಅವನು ಮನಸ್ಸು ಮಾಡಬಾರದು ಅಂತ ಅದರ ಅಭಿಪ್ರಾಯ. ಕೆಲವು ಕಡೆ ಪಾಠಗಳು ಭಿನ್ನ ಭಿನ್ನ ಇವೆ. ಆದ್ರಿಂದ ಹೀಗೆ ಬೇರೆ ಪಾಠಗಳಲ್ಲಿ ಹೀಗೆ ಅರ್ಥ ನೋಡೋಣ. ಕಾಲಸಂಗ್ರಹ ಧರ್ಮಂಚ ನೈವ ಕುರ್ಯಾನ್ ನಕಾರಯೇತ್.
ಸನ್ಯಾಸಿ ಕಾಮ್ಯಕರ್ಮಗಳನ್ನ ಹಿಂಸಾಕರ್ಮಗಳನ್ನ ಮಾಡಬಾರದು. ಕಾಲಸಂಗ್ರಹ ಧರ್ಮ ಅಂದ್ರೆ ಅದರ ಕಾಲಸಂಗ್ರಹ ಧರ್ಮಗಳನ್ನು ಯಾವತ್ತೂ ಮಾಡಬಾರದು ಅಂತ ಇಷ್ಟೇ ಅರ್ಥ ಬರೆದಿದ್ದಾರೆ. ಅದರದು ಕಾಲಸಂಗ್ರಹ ಧರ್ಮ ಅಂದ್ರೆ ಏನು ಅಂತ ಅಲ್ಲಿ ಅರ್ಥ ಬರೆದಿಲ್ಲ. ಆಯಾ ಕಾಲಕ್ಕೆ ಯಾವುದನ್ನು ಸಂಗ್ರಹಿಸಬೇಕು ಅಂತ ಮನುಷ್ಯನಿಗೊಂದೇನು ಬುದ್ಧಿ ಬರ್ತದಲ್ಲ, ಅದನ್ನೇ ಕಾಲಸಂಗ್ರಹ ಬುದ್ಧಿ ಅಂತ ನಾವು ತಿಳ್ಕೊಳ್ಬಹುದು. ಒಂದೊಂದು ಕಾಲಕ್ಕೆ ಮನುಷ್ಯನಿಗೆ ಉಚಿತವಾದಂತಹ ವಸ್ತು, ಆಹಾರ ಪದಾರ್ಥ ಇತ್ಯಾದಿ ಎಲ್ಲ ಬೇಕನ್ನಿಸ್ತದೆ. ಹೀಗೆ ಆಯಾ ಕಾಲಕ್ಕೆ ತಕ್ಕಂತೆ ಏನನ್ನು ಸಂಗ್ರಹಿಸಬೇಕು ಅದರ ಬಗ್ಗೆ ಮೊದಲೇ ಅವನು ಆಲೋಚನೆ ಮಾಡ್ತಾನೆ. ಆಗ ಅವನಲ್ಲಿ ಸಂಗ್ರಹ ಮಾಡುವ ಬುದ್ಧಿ, ಸಂಪಾದಿಸುವ ಬುದ್ಧಿ ಬೆಳೀತಾ ಹೋಗ್ತದೆ. ಅದು ಅವನು ಸನ್ಯಾಸಕ್ಕೆ ಮಾರಕ ಅಂತ ಅದರ ಅಭಿಪ್ರಾಯ ಆಗ್ತದೆ. ಕೆಲವು ಕಡೆ ಲೋಕ ಸಂಗ್ರಹ ಧರ್ಮಂ ಚ ನೈವ ಕುರ್ಯಾನ್ ನಕಾರಯೇತ್ ಅಂತಿದೆ. ಉತ್ತರ ಭಾರತದ ಪಾಠದಲ್ಲಿ ಲೋಕ ಸಂಗ್ರಹ ಅಂತ ಹೀಗಿದೆ, ಲೋಕ ಸಂಗ್ರಹ ಧರ್ಮ ಅಂತ. ಲೋಕ ಸಂಗ್ರಹ ಧರ್ಮವನ್ನು ತಾನೂ ಮಾಡಬಾರದು ಮತ್ತು ಬೇರೆಯವರಿಂದಲೂ ಮಾಡಬಾರದು ಅಂತ, ಮಾಡಿಸಬಾರದು ಅಂತ ಪಾಠ ಇದೆ. ಇವೆಲ್ಲ ತುಂಬಾ ವಿಚಿತ್ರವಾದ ಪಾಠಗಳಾಗಿ ನಮಗೆ ಕಾಣಿಸ್ತವೆ. ಕುರ್ಯಾದ್ ವಿದ್ವಾನ್ ತಥಾಸಕ್ತಃ ಚಿಕೀರ್ಷು ಲೋಕ ಸಂಗ್ರಹಂ ಅಂತ ಭಗವದ್ಗೀತಾದಲ್ಲಿ ಲೋಕ ಸಂಗ್ರಹಕ್ಕಾಗಿ ಆದರೂ ಕರ್ಮಗಳನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಲೋಕ ಸಂಗ್ರಹ ಮಾಡುವುದು ಅಂದ್ರೆ ತಾನು ಆ ಕೆಲಸವನ್ನು ಮಾಡಿ ಮಹಾ ಸಾಧನೆಯನ್ನು ಮಾಡಬೇಕು ಅಂತ ಅವನಿಗೆ ಇಲ್ಲದೇ ಇರಬಹುದು. ಆದರೆ ಯಾವುದನ್ನ ಜ್ಞಾನಿಯೊಬ್ಬ ಮಾಡ್ತಾನೆ ಅದನ್ನೇ ಸಮಾಜದಲ್ಲಿ ಎಲ್ಲರೂ ಕೂಡ ಅನುಸರಿಸುವುದರಿಂದ ಆ ಜನತೆಯ ಮಾರ್ಗದರ್ಶನಕ್ಕಾಗಿ ಆದರೂ ಕೂಡ ಕರ್ಮಗಳನ್ನು ಮಾಡಬೇಕು. ಕುರ್ಯಾತ್ ವಿದ್ವಾನ್ ತಥಾ ಆಸಕ್ತಃ, ತನಗೆ ಆಸಕ್ತಿ ಇಲ್ಲದೆ ಹೋದ್ರೂ ಕೂಡ ಚಿಕೀರ್ಷು ಲೋಕ ಸಂಗ್ರಹಂ, ಲೋಕ ಸಂಗ್ರಹಕ್ಕಾಗಿ ಆ ಕರ್ಮಗಳನ್ನು ಮಾಡಬೇಕು ಅಂತ ಭಗವದ್ಗೀತಾದ ವಿಧಾನ ಇದೆ. ಜನಸಾಮಾನ್ಯರ ತಿಳುವಳಿಕೆಗಾಗಿ ಆ ಕರ್ಮಗಳನ್ನು ತಾನು ಮಾದರಿಯಾಗಿ ಮಾಡಿ ತೋರಿಸಬೇಕು ಅಂತ ಅದರ ಅರ್ಥ ಆಗ್ತದೆ. ಇಲ್ಲಿ ಲೋಕ ಸಂಗ್ರಹ ಧರ್ಮಂಚ ನೈವ ಕುರ್ಯಾತ್ ನಕಾರಯೇತ್ ಅಂತಿದೆ. ತಾನು ಮಾಡಬಾರದು, ಮಾಡಿಸಲೂಬಾರದು ಅಂತ. ಮೂಲತಃ ಕಾಲಸಂಗ್ರಹ ಧರ್ಮನೋ ಅದು ಲೋಕ ಸಂಗ್ರಹ ಧರ್ಮನೋ ಅದನ್ನು ತೀರ್ಮಾನಿಸುವುದೇ ಕಷ್ಟ. ಆದ್ರಿಂದ ಅಲ್ಲಿ ಇದ್ದದ್ದಕ್ಕೇನಾದರೂ ಒಂದು ಅರ್ಥ ಹೇಳುವಂಥ ಪರಿಸ್ಥಿತಿ ನಮಗೀಗ ಬಂದಿದೆ ಅಷ್ಟೆ. ಲೋಕ ಸಂಗ್ರಹ ಧರ್ಮವನ್ನು ತಾನು ಮಾಡಬಾರದು ಅಂತನ್ನೋದಕ್ಕೆ ಹೀಗೊಂದು ಅರ್ಥ ಇರಬಹುದು, ಅದೇ ಪಾಠ ಸರಿಯಾಗಿದ್ರೆ. ಜನತೆಗೆ ತಾನು ಮಾದರಿಯಾಗಿ ಬದುಕಬೇಕು ಅನ್ನುವಂಥ ಆಲೋಚನೆ ಏನಾದರೂ ಒಬ್ಬ ಸನ್ಯಾಸಿಗೆ ಬಂದದ್ದಾದ್ರೆ ಜನತೆ ಯಾವುದನ್ನು ಮೆಚ್ಚುತ್ತಾರೆ, ಯಾವುದನ್ನು ಮೆಚ್ಚುವುದಿಲ್ಲ, ಜನರ ಮೆಚ್ಚುಗೆಗೆ ತಾನು ಹೇಗೆ ಪಾತ್ರ ಆಗ್ತೀನಿ ಅನ್ನೋದನ್ನೇ ಅವನು ಸದಾ ಆಲೋಚನೆ ಮಾಡ್ತಾ ಹೋಗ್ತಾನೆ. ಧರ್ಮಯುಕ್ತವಾಗಿದ್ದು ಜನತೆ ಮೆಚ್ಚುವಂಥದ್ದು ಆಗಿದ್ದಾವುದಾದ್ರೆ ಅದನ್ನು ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಅದು ಧಾರ್ಮಿಕ ಕಾರ್ಯವೂ ಆದೀತು, ಜನಸಾಮಾನ್ಯರಿಗೆ ಅದರಿಂದ ಉಪಯೋಗವೂ ಕೂಡ ಆಗ್ತದೆ. ಅವರು ಅದನ್ನು ಮಾದರಿಯಾಗಿ ಮೆಚ್ಚಿ ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ಅನೇಕ ಕಡೆ ಅದರ ಹಿಂದಿನ ಧಾರ್ಮಿಕತೆ ಮರೆಯಾಗಿ ಜನಸಾಮಾನ್ಯರು ಮೆಚ್ಚುವಂಥ ಕಾರ್ಯಗಳನ್ನೇ ತಾನು ಮಾಡಬೇಕು ಅನ್ನುವ ಧೋರಣೆಯೇ ಹೆಚ್ಚಾಗಿಬಿಟ್ರೆ ಅದು ಆತನ ಸನ್ಯಾಸಕ್ಕೆ ಬಾಧಕ ಆಗ್ತದೆ ಅಂತ ಅಭಿಪ್ರಾಯ. ಅದಕ್ಕಾಗಿ ಲೋಕಸಂಗ್ರಹ ಧರ್ಮವನ್ನು ತಾನು ಮಾಡಬಾರದು, ಇನ್ನೊಬ್ಬರ ಕಡೆಯಿಂದ ಮಾಡಿಸಬಾರದು ಅಂತ ಹೇಳಿದಂತೆ ಕಾಣಿಸ್ತದೆ. ಸ್ಥಾವರೇಶು ಚರೇಶು ಚ, ಎಲ್ಲ ಸ್ಥಾವರ ಪ್ರಾಣಿಗಳಲ್ಲಿಯೂ ಮತ್ತೆ ಚರ ಪ್ರಾಣಿಗಳಲ್ಲಿಯೂ ಕೂಡ ಆತನಿಗೆ ಸಮಭಾವ ಇರಬೇಕು. ಯಾವ ಪ್ರಾಣಿಗೂ ಉದ್ವೇಗ ಮಾಡಬಾರದು. ಪರಂ ನೋದ್ವೇಜಯೇತ್ ಕಿಂಚಿತ್ ನಜ ಕಸ್ಯಚಿತ್ ಉದ್ವಿಜೇತ್, ಇದು ಕೂಡ ಭಗವದ್ಗೀತಾದಲ್ಲೇ ಬಂದದ್ದೇ. ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ ನೋದ್ವಿಜತೆ ಚಯಃ ಅಂತ. ಇವನನ್ನು ನೋಡಿ ಜಗತ್ತು ಭಯ ಪಡೋದಿಲ್ಲ, ಲೋಕವನ್ನು ನೋಡಿ ಇವನು ಭಯ ಪಡೋದಿಲ್ಲ. ಅದು ಎಷ್ಟು ಬಾರಿ ಅದನ್ನು ವಿವರಿಸಿದ್ರು ಮತ್ತೆ ನಾವು ಮನನ ಮಾಡಿಕೊಳ್ಬೇಕಾದಂಥ ಒಂದು ವಿಷಯ ಅದು. ಅನೇಕ ಬಾರಿ ಕೇವಲ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಗಾಗಿ ಅಥವಾ ಮತ್ತೆ ಅದು ದುರಹಂಕಾರದಿಂದ ಮನುಷ್ಯ ಇನ್ನೊಬ್ಬರನ್ನ ಉದ್ವೇಗಕ್ಕೊಳಗೆ ಮಾಡ್ತಾನೆ. ತನ್ನ ಕ್ರಿಯೆಗಳಿಂದ, ಮಾತಿನಿಂದ,
ಒಟ್ಟಾರೆ ತನ್ನ ಪ್ರವೃತ್ತಿಯಿಂದಾಗಿ ಇನ್ನೊಬ್ಬರನ್ನ ಆತ ಭಯ ಪಡಿಸ್ತಾನೆ. ಇಂಥದನ್ನೆಲ್ಲ ಅವನು ಮಾಡ್ತಾ ಇರ್ತಾನೆ. ಅದನ್ನು ಮಾಡಬಾರದು ಅಂತ ಅಭಿಪ್ರಾಯ. ಹಾಗೆ ಯಾರು ಶಾಂತ ಚಿತ್ತನಾಗಿರ್ತಾನೆ, ಯಾವುದೇ ವ್ಯಕ್ತಿಯಿಂದಲೂ ಕೂಡ ಅವನು ಉದ್ವೇಗಕ್ಕೊಳಗಾಗೋದಿಲ್ಲ. ನಮಗೆ ಉದ್ವೇಗ ಆಗೋದು ಯಾವಾಗ? ನಾನಾ ಥರದ ಹಿತಾಸಕ್ತಿಗಳು ನಮ್ಮಲ್ಲಿದ್ದಾಗ ನಮಗೆ ಉದ್ವೇಗ ಆಗ್ತದೆ. ನಮ್ಮಲ್ಲಿ ಹಿತಾಸಕ್ತಿಗಳೇ ಇಲ್ಲದೆ ಹೋದಾಗ, ಪರತತ್ವದ ಗಮನವನ್ನು ಬಿಟ್ಟು ಬೇರೆ ಯಾವ ಹಿತಾಸಕ್ತಿಯೂ ನಮಗೆ ಇಲ್ಲದೆ ಹೋದಾಗ ಇವನಿಗೆ ಯಾರನ್ನು ಕಂಡ್ರೂ ಉದ್ವೇಗವೂ ಆಗೋದಿಲ್ಲ. ಇವತ್ತು ನಾವಿರುವಂತಹ ಕಾಲ ಎಲ್ಲ ಹೀಗೆ ಆಗಿದೆ. ನಾನಾ ಥರದ ಜನಗಳಿಂದ ನಾನಾ ಥರದ ಉದ್ವೇಗಗಳನ್ನ ನಾವು ಅನುಭವಿಸ್ತೇವೆ. ಶ್ರೀಮಂತರನ್ನ ಕಂಡ್ರೆ ಬಡವರಿಗೆ ಉದ್ವೇಗ, ಬಡವರನ್ನ ಕಂಡ್ರೆ ಶ್ರೀಮಂತರಿಗೆ ಉದ್ವೇಗ, ಬಲಿಷ್ಠರನ್ನ ಕಂಡ್ರೆ ದುರ್ಬಲರಿಗೆ, ದುರ್ಬಲರನ್ನ ಕಂಡ್ರೆ ಬಲಿಷ್ಠರಿಗೆ ಉದ್ವೇಗ. ನಾನಾ ಥರದ ಜನಜಾತಿ ವರ್ಗಗಳು, ಯಾವುದೋ ಒಂದು ಜನಜಾತಿ ವರ್ಗವನ್ನು ಕಂಡ್ರೆ ಮತ್ತೊಬ್ಬರಿಗೆ ಉದ್ವೇಗ. ಇವರೇನು ನಮ್ಗೆ ಹಾನಿ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಇವರಿಗೆ ಗುಮಾನಿ, ಆ ಮತ್ತೊಬ್ಬರ ಬಗ್ಗೆ ಇವರಿಗೆ ಗುಮಾನಿ. ಇಂಥವೆಲ್ಲ ಯಾವ ಕಾಲಕ್ಕೂ, ವಿಶೇಷತಃ ಈ ಕಲಿಕಾಲದಲ್ಲಿ ಕಂಡೇ ಕಾಣ್ತವೆ. ಯಾವುದೇ ವ್ಯಕ್ತಿಯ ಕುರಿತಾಗಿಯೂ ಕೂಡ ಅವನ ಯಾವುದೇ ಹಿನ್ನೆಲೆಯನ್ನು ಗಮನಿಸಿಯೂ ಕೂಡ ನಮಗೆ ಉದ್ವೇಗ ಆಗಬಾರದು. ಎಲ್ಲಾ ಪ್ರಾಣಿಗಳ ವಿಶ್ವಾಸಕ್ಕೂ ಪಾತ್ರನಾಗಬೇಕು. ವಿಶ್ವಾಸ್ಯ ಸರ್ವಭೂತಾನಾಂ ಅಗ್ರ್ಯೋ ಮೋಕ್ಷ ವಿದುಚ್ಯತೆ. ಬಹಳ ಮಹತ್ವದ ಸಂಗತಿ ಅದು. ಎಲ್ಲರ ಬಗ್ಗೆಯೂ ನಮಗೆ ವಿಶ್ವಾಸ ಇರಬೇಕು. ನಮ್ಮನ್ನು ನೋಡಿ ಅವುಗಳಿಗೆ ವಿಶ್ವಾಸ ಆಗುವಂತೆ ನಮ್ಮ ಪ್ರವೃತ್ತಿ ಇರಬೇಕು. ಅಷ್ಟು ಸುಲಭ ಅಲ್ಲ. ನಮ್ಮ ಸುತ್ತಮುತ್ತಲಿನವರೇ ಮನುಷ್ಯನನ್ನ ಆಯಾ ವ್ಯಕ್ತಿಗಳ ಬಂಧು ಮಿತ್ರರು, ಸುತ್ತಮುತ್ತಲಿನವರೇ ಗಂಡ ಹೆಂಡತಿಯನ್ನು ನಂಬ್ತಾನೆ ಅಂತ ನಿಶ್ಚಿತ ಇಲ್ಲ. ಹೆಂಡತಿ ಗಂಡನಿಗೆ ವಿಶ್ವಾಸಕ್ಕೆ ಪಾತ್ರರಾಗಿ ನಡ್ಕೋತಾಳೆ ಅಂತಿಲ್ಲ. ಗಂಡ ಹೆಂಡತಿಯ ವಿಶ್ವಾಸಕ್ಕೆ ಪಾತ್ರನಾಗಿ ನಡ್ಕೋತಾನೆ ಅಂತಿಲ್ಲ. ಅವ್ರು ವ್ಯಭಿಚಾರ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಆ ಸಂಗತಿಯಲ್ಲಿ ಹೇಳುವಂಥದ್ದಲ್ಲ. ಒಟ್ಟಾರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಗಂಡ ಹೆಂಡತಿ ಪರಸ್ಪರ ಪ್ರತಿಜ್ಞೆ ಮಾಡಿರ್ತಾರೆ. ಅದಕ್ಕೆ ತಕ್ಕಂತೆ ಸರ್ವ ರೀತಿಯಲ್ಲಿಯೂ ಕೂಡ ಧರ್ಮ ಇತ್ಯಾದಿ ಎಲ್ಲಾ ಸಂಗತಿಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ವಿಶ್ವಾಸಕ್ಕೆ ಪಾತ್ರನಾಗಿ ಗಂಡ ಹೇಗೆ ಎಷ್ಟು ನಡ್ಕೊಂಡಿರ್ತಾನೆ, ಹೆಂಡತಿ ಆದರೂ ಎಷ್ಟು ನಡ್ಕೊಳ್ತಾಳೆ ಅನ್ನುವುದು ಯಾವತ್ತೂ ಕೂಡ ಒಂದು ಪ್ರಶ್ನಾರ್ಹವೇ. ತುಂಬಾ ವಿಚಾರ ಮಾಡಬೇಕಾದಂಥ ಸಂಗತಿನೇ ಅದು. ಹೀಗೆ ನಮ್ಮವರೇ ಒಬ್ಬ ಮಾನವ ಮತ್ತೊಬ್ಬ ಮಾನವನನ್ನ ವಿಶ್ವಾಸಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲಿ ಪ್ರಾಣಿಗಳ ಬಗ್ಗೆ ವಿಶ್ವಾಸ ಇಡುವುದು ಹೇಗೆ? ಅನೇಕ ಜನ ಹಿಂದಿನವರು ಆ ಥರ ಬದುಕ್ತಾ ಇದ್ರು ಅಂತ ನಾವು ನೋಡಿದ್ದೇವೆ. ನಾವು ನಮ್ಮ ಸುತ್ತಮುತ್ತಲಿನ ಎಲ್ಲಾ ಪ್ರಾಣಿಗಳಿಗೂ ಕೂಡ ಲೇಸನ್ನು ಬಯಸಿ ಅವುಗಳಿಗೆ ಆಹಾರ ಇತ್ಯಾದಿಗಳನ್ನು ಕೊಡ್ತೀವಿ ಅಂತ ನಾವು ಸಂಕಲ್ಪ ಮಾಡಿದ್ರೆ, ಅಂಥದ್ದೊಂದು ಜೀವನದ ಪದ್ಧತಿ ನಮ್ಮದಾಗಿದ್ರೆ, ಎಲ್ಲಾ ಜೀವಗಳು ಕೂಡ ನಮ್ಮನ್ನು ನಂಬ್ತವೆ. ನಾವು ಆಹಾರ ಕೊಡುವುದನ್ನು ನಾವು ಕಾಯ್ತಾ ಇರ್ತವೆ, ಅದೊಂದು ಸಂಗತಿ. ಅಥವಾ ಒಟ್ಟಾರೆ ಆ ವ್ಯಕ್ತಿ ತಮ್ಮ ಸಮೀಪದಲ್ಲಿ ಇರಲಿ ಅನ್ನುವುದನ್ನಾದರೂ ಬಯಸ್ತವೆ. ಹೀಗೆ ಎಲ್ಲ ಪ್ರಾಣಿಗಳ, ಪಕ್ಷಿಗಳ, ಮನುಷ್ಯನ ವಿಶ್ವಾಸಕ್ಕೂ ಕೂಡ ಪಾತ್ರನಾಗಬೇಕು. ಅಂಥವನು ವನದಲ್ಲಿದ್ರೆ ಅವನಿಗೆ ಆ ವನದಲ್ಲಿರುವಂತಹ ಪ್ರಾಣಿಗಳಿಂದಲೂ ಭಯ ಇಲ್ಲ. ತೀರಾ ಕಾಡಿನಲ್ಲಿರೋದು ಹೇಗೆ ಅನ್ನೋದು ನಮಗೊಂದು ಯಾವತ್ತು ಭಯದ ವಿಷಯವೇ. ಆದರೆ ಕಾಡಿನಲ್ಲಿ ಇದ್ದವನಿಗೂ ಕೂಡ ಆ ಪ್ರಾಣಿಗಳಿಂದ ಭಯ ಇರೋದಿಲ್ಲ. ಯಾಕೆಂದ್ರೆ ಅವು ಇವನನ್ನು ನಂಬುತ್ತವೆ, ಇವು ಅವನನ್ನು ನಂಬಿದ್ದಾನೆ. ನಮಗೆ ಯಾರನ್ನು ನಂಬಿಯೇ ಗೊತ್ತಿಲ್ಲ, ಯಾರನ್ನು ನಂಬಿಸಿಯೂ ಗೊತ್ತಿಲ್ಲ. ಆದ್ರಿಂದ ಇಷ್ಟೆಲ್ಲ ಕಷ್ಟ ಆಗಿದೆ ಅಂತ ಅನಿಸ್ತದೆ ನನಗೆ. ವಿಶ್ವಾಸ ಅನ್ನೋ ಮಾತು ಬಂದಾಗ ಅನೇಕ ಕಡೆ ಇದನ್ನು ಹೇಳಬೇಕು ಅಂತ ಅನಿಸ್ತದೆ. ಕೆಲವು ಬಾರಿ ಇದನ್ನ ಅವರಿವರ ಜೊತೆಗೆ ಮಾತನಾಡುವಾಗ ಅನೌಪಚಾರಿಕವಾಗಿ ಹಂಚಿಕೊಂಡಿದ್ದೆ ಕೂಡ. ಜಗತ್ತಿನಲ್ಲಿ ಅತ್ಯಂತ ಸುಲಭದ ಕೆಲಸ ಅಂದ್ರೆ ಪರಮಾತ್ಮನನ್ನ ನಾವು ನಂಬುವುದು ಮತ್ತೆ ಆತನನ್ನ ನಂಬಿಸುವುದು. ಭಗವಂತನೇ, ನಾನು ನಿನ್ನ ಭಕ್ತನಾಗಿದ್ದೇನೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ,
ರಕ್ಷ ರಕ್ಷ ಅಂತ ಪರಮಾತ್ಮನನ್ನ ಶರಣ ಹೋಗುವುದು ಅತ್ಯಂತ ಸುಲಭದ ಕೆಲಸ. ಹೀಗೆ ನಾನು ಭಗವಂತನನ್ನು ನಂಬುವುದು, ಮತ್ತೆ ಭಗವಂತನನ್ನ ನಾನು ನಿನ್ನ ಭಕ್ತ ಅಂತ ಅವನನ್ನು ನಂಬಿಸುವುದು. ಅವನು ಎಲ್ಲ ಭಕ್ತರ ಅಂತರಂಗವನ್ನು ಬಲ್ಲವನಾದ್ರಿಂದ ಸುಲಭವಾಗಿ ಎಲ್ಲವನ್ನೂ ಅವನು ತಿಳ್ಕೊತಾನೆ, ಅರ್ಥ ಮಾಡ್ಕೊಳ್ತಾನೆ. ಅತ್ಯಂತ ಕಷ್ಟದ ಸಂಗತಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಸಹಜೀವಿಗಳನ್ನು ನಂಬುವುದು, ಮತ್ತೆ ಅವರು ನಮ್ಮನ್ನು ನಂಬುವಂತೆ ನಾವು ನಡೆನುಡಿಗಳನ್ನು ಇಟ್ಕೊಳ್ಳುವುದು. ಇದು ಅತ್ಯಂತ ಕಷ್ಟದ ಕೆಲಸ ಅಂತ ಅನೇಕ ಕಡೆ ನನಗನಿಸಿದ್ದಿದೆ ಜೀವನದ ಅನೇಕ ಹಂತಗಳಲ್ಲಿ. ಅನಾಗತಂ ನಚಧ್ಯಾಯೇತ್, ಸನ್ಯಾಸಿಯಾದವನು ಮುಂದಿನ ಸಂಗತಿಗಳ ಬಗ್ಗೆ ಆಲೋಚನೆ ಮಾಡಬಾರದು, ನಾಳೆ ಏನು ಗತಿ ಅಂತ ಆಲೋಚನೆ ಮಾಡಬಾರದು. ವರ್ತಮಾನ ಉಪೇಕ್ಷೇತ ಕಾಲಕಾಂಕ್ಷಿ ಸಮಾಹಿತ, ವರ್ತಮಾನ ಕಾಲದಲ್ಲಿಯೂ ಕೂಡ ನನಗೆ ಏನು ಹಿತ ಆದೀತು ಏನು ಅಹಿತ ಆದೀತು ಅನ್ನೋದ್ರ ಬಗ್ಗೆ ತೀವ್ರವಾದ ಹಪಹಪಿ ಅವನಿಗಿರಬಾರದು. ವರ್ತಮಾನವನ್ನು ಕೂಡ ಒಂದು ರೀತಿಯಾಗಿ ಕಡೆಗಣಿಸಬೇಕು. ಕಾಲಕಾಂಕ್ಷಿ, ತನ್ನ ಕಾಲ ಯಾವತ್ತು ಸಮೀಪಿಸಿದೆ, ತಾನು ಯಾವತ್ತು ಈ ಜಗತ್ತಿನಿಂದ ಎದ್ದು ಹೋದೇನು ಅನ್ನುವುದನ್ನು ಕಾಯ್ತಾ ಇರಬೇಕು ಅಂತ ಅದರ ಅರ್ಥ ಆಗಬಹುದು ಒಂದು ರೀತಿ. ಕಾಲ ಅಂತಂದ್ರೆ ಕಾಲನಾಮಕನಾದಂಥ ಪರಮಾತ್ಮ, ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ ಅಂತ ಗೀತಾ ಪ್ರಸ್ಥಾನ ಮೊದಲಾದ ಕಡೆ ಸಕಲ ಸದ್ಗುಣ ಪರಿಪೂರ್ಣನಾದ್ರಿಂದ ಭಗವಂತನನ್ನೇ ಕಾಲ ಅಂತ ವರ್ಣನೆ ಮಾಡ್ತಾರೆ. ಆದ್ರಿಂದ ಕಾಲನಾಮಕನಾದ ಪರಮಾತ್ಮನಲ್ಲೇ ನೆಟ್ಟ ಮನಸ್ಸಿಟ್ಟು ಮುಂದುವರಿಬೇಕು ಅಂತ ಅದರ ತಾತ್ಪರ್ಯ. ಅಥವಾ ಕಾಲಕಾಂಕ್ಷಿ, ಕಾಲ ಅಂದ್ರೆ ಆಪತ್ಕಾಲವೇ ಬರಲಿ, ಸಂಪತ್ಕಾಲವೇ ಬರಲಿ, ಹೇಗೆ ಬರಲಿ, ಹೇಗಾದರೂ ಬದುಕಿಯೇನು, ಯಾವುದನ್ನಾದರೂ ನಿಭಾಯಿಸಿ ಎದುರಿಸಿ ಬದುಕಿಯೇನು ಅನ್ನುವಂಥ ಒಂದು ಹಠ ಅವನಿಗಿರಬೇಕು ಅಂತ ಅದರ ತಾತ್ಪರ್ಯ. ಯಾವುದನ್ನು ಕೂಡ ವಿಶೇಷವಾಗಿ ಬಯಸಬಾರದು ಅಂತ ಒಟ್ಟಭಿಪ್ರಾಯ. ಎಂಥದೇ ಕಾಲ ಬರಲಿ, ಹೇಗೆ ಬರಲಿ, ತಾನು ಬದುಕ್ತಾ ಮುಂದುವರಿಬೇಕು ಅನ್ನುವುದು ಒಟ್ಟು ತಾತ್ಪರ್ಯ. ನನಗೆ ಅಪೇಕ್ಷಿತವಾದ ಪ್ರಸಂಗಗಳೇ ಎಲ್ಲ ಕಡೆ ಬರಲಿ, ಅಂಥ ಕಾಲವೇ ಬರಲಿ ಅಂತ ಮನುಷ್ಯ ಆಲೋಚನೆ ಮಾಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ನ ಚಕ್ಷುಷಾ ನ ಮನಸಾ ನ ವಾಚಾ ದೂಷಯೇತ್ ಕ್ವಚಿತ್ ನ ಪ್ರತ್ಯಕ್ಷಂ ಪರೋಕ್ಷಂ ವಾ ಕಿಂಚಿತ್ ದುಷ್ಟಂ ಸಮಾಚರೇತ್. ಇದು ಕೂಡ ಸಾಧನೆಯಲ್ಲಿ ಬಹಳ ಮಹತ್ವದ್ದೇ. ನಮ್ಮ ಕಣ್ಣೋಟದಿಂದ ಯಾರಿಗೂ ಘಾಸಿ ಆಗಬಾರದು, ದೂಷಿಸಬಾರದು ಅಂತಿದೆಯಲ್ಲ, ಇನ್ನೊಬ್ಬರಿಗೆ ನೋವಾಗುವಂತೆ ವರ್ತಿಸಬಾರದು. ಅನೇಕ ಬಾರಿ ನಮ್ಮ ಕಣ್ಣಿನ ಕೆಟ್ಟ ನೋಟ ಅದೇ ಮತ್ತೊಬ್ಬರಿಗೆ ಬಾಧಕ ಆಗುವಂತಿರ್ತದೆ. ಅಂಥದ್ದು ಯಾವತ್ತೂ ನಮ್ಮಿಂದ ನಡೆಯಬಾರದು ಅಂತ ಅದರ ತಾತ್ಪರ್ಯ. ನಮ್ಮ ಮನಸ್ಸಿನಿಂದ ಯಾರಿಗೂ ಕೂಡ ಅಹಿತವನ್ನು ಬಯಸಬಾರದು. ನ ವಾಚ, ವಾಕಿನಿಂದ ಯಾವತ್ತು ಮತ್ತೊಬ್ಬರಿಗೆ ಅಹಿತವನ್ನು ಬಯಸಬಾರದು. ಇದೆಲ್ಲ ಕಾಯಿಕ ವಾಚಿಕ ತಪಸ್ಸು ಅಂತ ಹೀಗೆಲ್ಲ ಇದನ್ನು ತಿಳ್ಕೊಳ್ಬೇಕು. ನ ದೂಷಯತ್ ಕ್ವಚಿತ್, ಯಾರನ್ನು ಕೂಡ ನಾವು ದೂಷಿಸಬಾರದು. ದೂಷಿಸುವುದು ಅಂದ್ರೆ ಇನ್ನೊಬ್ಬರಿಗೆ ಅಪಚಾರ ಬಗೆಯಬಾರದು, ಅವರಿಗೆ ಭಾವನೆಗಳಿಗೆ ಧಕ್ಕೆ ತರುವಂತೆ, ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತೆ ವರ್ತಿಸಬಾರದು ಅಂತ ಅದರ ತಾತ್ಪರ್ಯ. ನ ಪ್ರತ್ಯಕ್ಷಂ ಪರೋಕ್ಷಂ ವಾ ನ ಕಿಂಚಿತ್ ದುಷ್ಟಂ ಸಮಾಚರೇತ್. ಪ್ರತ್ಯಕ್ಷವಾಗಿ ಆದರೂ ಪರೋಕ್ಷವಾಗಿ ಆದರೂ ಯಾವುದೇ ರೀತಿಯಾದಂಥ ದುಷ್ಟ ಕಾರ್ಯವನ್ನು ಮನುಷ್ಯ ಮಾಡಬಾರದು. ಮಹಾಭಾರತದಲ್ಲೇ ಅದು ಶಾಂತಿ ಪರ್ವ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಆತ್ಮನಃ ಪ್ರತಿಕೂಲವನಿ ಪರಸ್ಯಾಪಿ ನ ಸಾಧಯೇತ್ ಅಂತ. ಯಾವುದು ತನಗೆ ಪ್ರತಿಕೂಲವೋ ಅದನ್ನು ಇನ್ನೊಬ್ಬರಿಗೂ ಕೂಡ ಮಾಡಬಾರದು. ಇನ್ನೊಬ್ಬರಿಗೆ ಕೆಡಕು ಮಾಡಬಾರದು ಅಂತ ಪ್ರಶ್ನೆ ಬಂದಾಗ ಹೇಗದು ಕೆಡಕು ಮಾಡದೇ ಇರುವುದು ಹೇಗೆ
ಯಾವುದನ್ನು ಕೆಡಕು ಅಂತ ತೀರ್ಮಾನ ಮಾಡಬೇಕು ಅನ್ನೋದು ಮನುಷ್ಯನಿಗೆ ಯಾವತ್ತೂ ಕೂಡ ಒಂದು ರೀತಿ ಗೊಂದಲಕ್ಕೆ ಕಾರಣ ಆಗಿರ್ತದೆ. ಅದಕ್ಕೊಂದು ಸರಳ ಉಪಾಯ ಇದೆ. ಉಪಾಯ ಬಹಳ ಸರಳವೇ ಆಗಿದೆ, ಅದರ ಮಾರ್ಗದರ್ಶಿ ಸೂತ್ರ ತುಂಬಾ ಸರಳವೇ ಆಗಿದೆ. ಆದರೆ ಮನುಷ್ಯ ಅದನ್ನು ಆಚರಣೆಗೆ ತರುವುದು ಬಹಳ ಕಷ್ಟವೇ ಅಂತಲೇ ಕಾಣಿಸ್ತದೆ. ನನಗೆ ಯಾವುದು ಪ್ರತಿಕೂಲವೋ, ಯಾವುದನ್ನ ಇನ್ನೊಬ್ಬರು ನನಗೆ ಆಡಬಾರದು ಅಂತ ನಾನು ನಿರೀಕ್ಷೆ ಮಾಡ್ತೀನೋ ಆ ಮಾತನ್ನು ನಾನು ಮತ್ತೊಬ್ಬರಿಗೆ ಆಡಬಾರದು. ಯಾರು ಯಾವ ರೀತಿಯಾಗಿ ನನ್ನನ್ನು ನೋಡಬಾರದು ಅಂತ ನಾನು ಬಯಸ್ತೀನೋ, ಇಲ್ಲಿ ನೋಡುವುದು ಅಂದ್ರೆ ಕೇವಲ ಕಣ್ಣಿನಿಂದ ನೋಡುವುದಲ್ಲ, ಪರಿಗಣಿಸುವುದು. ಒಬ್ಬ ವ್ಯಕ್ತಿಯನ್ನು ಅಂದಾಜು ಮಾಡುವುದು, ಅವನನ್ನು ಅಂಡರ್ ಎಸ್ಟಿಮೇಟ್ ಮಾಡುವುದು ಅಥವಾ ಓವರ್ ಎಸ್ಟಿಮೇಟ್ ಮಾಡುವುದು ಅಂತ ಹೀಗೆಲ್ಲ ಹೇಳ್ತಾರಲ್ಲ, ಆ ವ್ಯಕ್ತಿಗೆ ಒಂದು ಬೆಲೆ ಕೊಡುವುದು, ಅದು ಕಣ್ಣಿನಿಂದ ನೋಡುವುದು ಅಂತ ಅನ್ನೋದಕ್ಕೆ ಅರ್ಥ. ಇನ್ನೊಬ್ಬರು ಯಾವ ರೀತಿಯಾಗಿ ನನ್ನನ್ನು ನೋಡಬಾರ್ದು ಅಂತ ನಾನು ಬಯಸ್ತೀನೋ ಹಾಗೆ ಮತ್ತೊಬ್ಬರನ್ನ ನಾನು ನೋಡಬಾರ್ದು. ಯಾವ ಮಾತನ್ನ ಮತ್ತೊಬ್ಬರು ನನಗೆ ಆಡಬಾರ್ದು ಆ ಮಾತನ್ನ ನಾನು ಇನ್ನೊಬ್ಬರಿಗೆ ಆಡಬಾರದು ಅಂತ ಅಭಿಪ್ರಾಯ. ಅನೇಕ ಬಾರಿ ಪ್ರತ್ಯಕ್ಷವಾಗಿ ನಾವು ಧಾರ್ಮಿಕರು ಅಂತಲೇ ಅನ್ಕೊಂಡಿರ್ತೇವೆ, ಆದರೆ ಅಪ್ರತ್ಯಕ್ಷವಾಗಿ ಅನೇಕ ಅಧಾರ್ಮಿಕ ಕಾರ್ಯಗಳು ನಮ್ಮಿಂದ ನಡೆದು ಬಿಡ್ತವೆ. ಅಂಥ ಅಪ್ರತ್ಯಕ್ಷವಾದ ಅಧಾರ್ಮಿಕ ಕಾರ್ಯವನ್ನಾದರೂ ನಾವು ಮಾಡಬಾರ್ದು. ಸತತವಾಗಿ ಮನುಷ್ಯ ಆತ್ಮವಿಮರ್ಶದಲ್ಲಿ ಇದ್ರೆ ಯಾರಿಗೆ ಯಾವ ಮಾತನ್ನು ಆಡಬಾರದು, ಯಾವ ರೀತಿ ವರ್ತಿಸಬಾರದು, ಯಾವ ರೀತಿಯಾಗಿ ಯಾರನ್ನ ಪರಿಗಣಿಸಬಾರದು, ಹೇಗೆ ಪರಿಗಣಿಸಬೇಕು ಅನ್ನುವುದೆಲ್ಲ ಸ್ಪಷ್ಟ ಆಗ್ತದೆ ಮನುಷ್ಯನಿಗೆ. ಆದರೆ ಅನೇಕ ಕಡೆ ಮನುಷ್ಯನ ದೋಷವೇ ಹೇಗಿರ್ತದೆ, ವ್ಯಕ್ತಿತ್ವ ದೋಷವೇ ಹೇಗಿರ್ತದೆ, ಅವನು ಯಾವತ್ತೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ಆಗಿರ್ತಾನೆ, ಎರಡು ನಾಲಿಗೆಯವನಾಗಿರ್ತಾನೆ. ತನ್ನವರನ್ನ ತೀರ್ಮಾನ ಮಾಡಲಿಕ್ಕೆ, ಅವ್ರ ಗುಣದೋಷಗಳನ್ನು ಆಲೋಚನೆ ಮಾಡಲಿಕ್ಕೆ ಅವನಿಗೆ ಒಂದು ಆಲೋಚನೆ, ಒಂದು ನಾಲಿಗೆ. ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡುವ ಪ್ರಸಂಗ ಬಂದಾಗ ಅದಕ್ಕೊಂದು ಬೇರೆ ಅದೇ ಆದಂತಹ ಮಾನದಂಡ ಅವನಿಗಿರ್ತದೆ. ಅದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ತಿಳ್ಕೊಳ್ಬೇಕು. ಆಮೇಲೆ ತನ್ನ ಅಂಗಾಂಗಗಳನ್ನು ಒಳಗೆ ಸೆಳೆದುಕೊಳ್ಳುವಂತೆ ಇಂದ್ರಿಯಗಳನ್ನು ಒಳಗೆ ಸೆಳೆದುಕೊಂಡು ಬದುಕಬೇಕು. ಸುಖ ದುಃಖಾದಿ ದ್ವಂದ್ವಗಳಿಂದ ರಹಿತನಾಗಿರಬೇಕು. ನಿರ್ದ್ವಂದ್ವ ನಿರ್ನಮಸ್ಕಾರ, ಹಿಂದೂ ಕೂಡ ಇದೊಂದು ಕಡೆ ಬಂದಿತ್ತು. ನಿರ್ನಮಸ್ಕಾರ, ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬಾರದು, ತಲೆ ತಗ್ಗಿಸಬಾರದು ಅಂತ ಅರ್ಥ. ಅಷ್ಟೇ ಅಲ್ಲದೆ ಅವರಿವರಿಂದ ನಮಸ್ಕಾರ ಅವ್ರು ನಮಗೆ ಮಾಡಬೇಕಾಗಿತ್ತು ಅಂತ ನಾವು ಬಯಸುವಂತೆ ಇರಬಾರದು. ನಿಸ್ವಾಹಾಕಾರ, ಈ ಸ್ವಾಹಾಕಾರ ಅಂದ್ರೆ ಹೋಮ ಹವನ ಇತ್ಯಾದಿಗಳನ್ನ ಆ ಸನ್ಯಾಸಿಯಾಗಿ ಅವನು ಬಯಸಬಾರದು. ನಿಷ್ಕಾಮ, ನಿರ್ಗುಣ, ಶಾಂತ ಅವನು. ಹೀಗೆ ಅಧ್ಯಾತ್ಮದ ಮಾರ್ಗದಲ್ಲಿ ಯಾವತ್ತೂ ಮುಂದುವರಿತಾ ಇರಬೇಕು. ಪರಮಾತ್ಮನನ್ನ ಮನಸ್ಸಿನಲ್ಲಿ ಕಾಣಬೇಕು. ಅವನೆಂಥವನು? ಪಾದಗಳಿಲ್ಲ, ಪಾಣಿಗಳಿಲ್ಲ, ಬೆನ್ನಿಲ್ಲ, ಅವನಿಗೆ ತಲೆ ಇಲ್ಲ, ಉದರ ಇಲ್ಲ. ಪ್ರಹೀಣ ಗುಣಕರ್ಮಾಣಂ ಕೇವಲಂ ವಿಮಲಂ ಸ್ಥಿರಂ. ಯಾವುದೇ ರೀತಿಯಾದಂತಹ ಲೌಕಿಕವಾದ ಗುಣಕರ್ಮಗಳು ಅವನಿಗಿಲ್ಲ, ಪ್ರಾಕೃತವಾದದ್ದಿಲ್ಲ. ಶುದ್ಧ ಸ್ಪರ್ಶ ಇದ್ದವನು, ಶುದ್ಧವಾದಂತಹ ಸ್ವರೂಪ ಇದ್ದವನು. ಪ್ರಾಕೃತವಾದ ಗಂಧ, ರಸ, ಸ್ಪರ್ಶ, ರೂಪ, ಶಬ್ದ ಯಾವುದೂ ಇಲ್ಲ. ಅನುಗಮ್ಯಂ ಅನಾಸಕ್ತಂ, ಲೌಕಿಕ ವಿಷಯದಲ್ಲಿ ಯಾವುದಕ್ಕೂ ಆಸಕ್ತನಲ್ಲ. ಅಮಾಂಸಮಪಿ ಚೈವಯತ್, ಪ್ರಾಕೃತವಾದ ಯಾವ ಸ್ವರೂಪವೂ ಅವನಲ್ಲಿಲ್ಲ. ನ ತತ್ರ ಕುರುತೆ ಕ್ರಮತೆ ಬುದ್ಧಿ ನೇಂದ್ರಿಯಾಣಿ ನ ದೇವತಾಹ. ಪರಮಾತ್ಮ ಯಾವ ಒಂದು ರಹಸ್ಯದ ಸ್ಥಾನದಲ್ಲಿದ್ದಾನಲ್ಲ, ಅಲ್ಲಿಗೆ ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳು ಯಾವೂ ಹೋಗೋದಿಲ್ಲ. ದೇವತೆಗಳು ಯಾರು ಕೂಡ ಆ ಪರಮಾತ್ಮನನ್ನು ಪೂರ್ಣವಾಗಿ ತಿಳಿಯಲಾರರು. ವೇದಗಳು, ಯಜ್ಞಗಳು, ಲೋಕ, ತಪಸ್ಸು, ವ್ರತ ಯಾವುದು ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಜ್ಞಾನಿಗಳಾದವರು, ದೇವತೆಗಳು ಕೂಡ ಆತ್ಮಜ್ಞಾನಿಗಳಾದ್ರೆ ಆ ಪರಮಾತ್ಮನನ್ನ ಕಂಡಾರು, ಅವನನ್ನು ತಲುಪಿಯಾರು. ಅವನಿಗೆ ಯಾವುದೇ ರೀತಿಯಾದಂತಹ ಬಾಹ್ಯ ಚಿಹ್ನವಿಲ್ಲ. ತತ್ರ ಯತ್ರ ಜ್ಞಾನವತಾಂ ಪ್ರಾಪ್ತಿ ಅಲಿಂಗ ಗ್ರಹಣ ಸ್ಮೃತ. ಯಾವುದೋ ಲೌಕಿಕವಾದಂತಹ ಪ್ರಾಕೃತವಾದಂತಹ ಗುಣಲಕ್ಷಣಗಳಿಂದ ಅವನನ್ನು ತಿಳಿಯೋದು ಸಾಧ್ಯ ಇಲ್ಲ. ಅಂಥ ಗಹನವಾದ ಸ್ವರೂಪ ಪರಮಾತ್ಮಂದು.
ಗೂಢಧರ್ಮಾಶ್ರಿತೋ ವಿದ್ವಾನ್ ವಿಜ್ಞಾನ ಚರಿತಂ ಚರೇತ್. ಯಾವತ್ತೂ ಕೂಡ ಈ ನಮ್ಮ ಧರ್ಮವನ್ನ ಗೂಢವಾಗಿ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಧರ್ಮಾಚರಣೆಯನ್ನ ಯಾವತ್ತು ಗುಪ್ತವಾಗಿ ಮಾಡಬೇಕು ಅಂತ ಹೇಳುವಂತಹ ಅನೇಕ ಮಾತುಗಳು ಶಾಸ್ತ್ರದಲ್ಲಿ ಕಾಣಿಸ್ತವೆ. ದಾನಂ ಧರ್ಮಶ್ಚ ವಿದ್ಯಾಚ ರೂಪಂ ಶೀಲಂ ಕುಲಂ ತಥಾ ಸುಖಂ ಆಯುರ್ಯಶಶ್ಚೈವ ನವ ಗೌಪ್ಯಾನಿ ಕಾರಯೇತ್ ಅಂತ ಒಂದು ಸುಭಾಷಿತ. ಆ ಸುಭಾಷಿತಕ್ಕನುಸಾರವಾಗಿ ನಾವು ಮಾಡುವಂತಹ ದಾನ ಇತ್ಯಾದಿಗಳು, ಧರ್ಮ, ಯಾವುದೇ ರೀತಿಯಾದಂತಹ ಧರ್ಮಾಚರಣೆ, ವಿದ್ಯಾ, ನಾವು ಗಳಿಸಿರುವಂತಹ ವಿದ್ಯೆ, ಮತ್ತೆ ರೂಪ, ನಮ್ಮ ಶೀಲ, ನಮ್ಮ ಕುಲದ ಹಿರಿಮೆ, ನಮ್ಮ ಸುಖ, ನಮ್ಮ ಆಯುಷ್ಯ, ಮತ್ತೆ ನಮ್ಮ ಯಶಸ್ಸು, ಇದಿಷ್ಟೆಲ್ಲವನ್ನು ಕೂಡ ಯಾವತ್ತು ಗುಪ್ತವಾಗಿ ಇಟ್ಟಿರಬೇಕು ಅಂತ ತಾತ್ಪರ್ಯ ಇದೆ. ಹೀಗೆ ಇದು ಯಾವತ್ತೂ ಕೂಡ ನಾವು ಬೆಳಕಿಗೆ ತರುವಂತಹ ಪ್ರಯತ್ನವನ್ನು ಮಾಡಬಾರದು. ನಾವಾಗಿ ಹೇಳಿಕೊಳ್ಳುವಂತಹ ಪ್ರಯತ್ನವನ್ನ ಜನರ ಎದುರಿಗೆ ಉದ್ದೇಶಪೂರ್ವಕವಾಗಿ ಬೆಳಕಿಗೆ ತರುವಂತಹ ಪ್ರಯತ್ನವನ್ನು ಮಾಡಬಾರದು. ಜನ ಕೆಲವು ಬಾರಿ ತಾವಾಗಿ ಗುರುತಿಸುವುದಾದ್ರೆ ಗುರುತಿಸಿಯಾರು, ಆದರೆ ನಾವಾಗಿಯೇ ಅದನ್ನ ಪ್ರಚಾರಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಬಾರದು. ಪ್ರಚಾರದ ಹಿಂದೆ ಬೀಳಬಾರದು ಮನುಷ್ಯ ಅಂತ ಅದರ ಅಭಿಪ್ರಾಯ. ಭಾಗವತದಲ್ಲೂ ಕೂಡ ಅಂತ ಮಾತಿದ್ದೇ ಇದೆ. ಹಿಂದೆ ಅದನ್ನು ಅನೇಕ ಬಾರಿ ಹೇಳಿದ್ದೆ. ಗೋಚಾರಿ ನೈಗಮೋ ಭವೇತ್, ದೊಡ್ಡ ವೇದಜ್ಞ, ಆದರೆ ದನ ಕಾಯುವವನಂತೆ ಕ್ಷುಲ್ಲಕನಾಗಿ ಬದುಕಬೇಕು. ಬುಧೋ ಬಾಲಕವತ್ ಕ್ರೀಡೇತ್, ದೊಡ್ಡ ಪಂಡಿತ, ಆದರೆ ಬಾಲಕನಂತೆ ಬದುಕಬೇಕು. ಕುಶಲೋ ಜಡವಚ್ಚರೇತ್, ಬೇಕಾದಷ್ಟು ಜ್ಞಾನ ಇತ್ಯಾದಿಗಳಲ್ಲಿ ಕೌಶಲ್ಯ ಇದ್ರೂ ಕೂಡ ಮೂರ್ಖನಂತೆ ಇರಬೇಕು. ಉದೇದ್ ಉನ್ಮತ್ತವದ್ ವಾಕ್ಯಂ, ಯಾರು ಏನಾದರೂ ಕೇಳಿದ್ರೆ ಹುಚ್ಚರಂತೆ ಮಾತನಾಡಬೇಕು. ಹೀಗೆ ಗೂಢವಾದಂತಹ ಧರ್ಮವನ್ನೇ ಯಾವತ್ತೂ ತಾನು ಆಚರಣೆ ಮಾಡಬೇಕು ಅಂತ ತಾತ್ಪರ್ಯ. ಅಮೂಢೋ ಮೂಢರೂಪೇಣ ಅಂತ ಅದನ್ನೇ ಇಲ್ಲಿ ಕೂಡ ಹೇಳಿರೋದು. ವಸ್ತುತಃ ಒಳಗೆ ಮೂಢನಲ್ಲ, ಹೊರಗೆ ಮೂಢನಂತೆ ವರ್ತಿಸಬೇಕು. ಧರ್ಮಂ ಅದೂಷಯನ್, ತನ್ನ ಧರ್ಮಕ್ಕೆ ಹಾನಿ ಬರಬಾರದು. ಯಾಕೆಂದ್ರೆ ಈ ಜಗತ್ತಿನಲ್ಲಿ ನಮ್ದೆಲ್ಲರದು ಸಮಸ್ಯೆ ಏನು ಅಂದ್ರೆ, ನಾವು ಮೂರ್ಖರ ಅಲ್ಲ ಅಂತ ತೋರಿಸಿಕೊಳ್ಳುವುದರಲ್ಲೇ ನಮ್ಮ ತರಾತುರಿ ಇರ್ತದೆ. ನಮಗಿದು ತುಂಬಾ ಅದ್ಭುತವಾಗಿ ಕಾಣಿಸೋದು. ಮನುಷ್ಯನಿಗೆ ಪ್ರಚಾರದ ಇನ್ನೊಬ್ಬರು ತನ್ನನ್ನು ಗುರುತಿಸಬೇಕು ಅನ್ನುವಂಥ ಹಂಬಲ ಎಷ್ಟು ಅದಮ್ಯವಾಗಿರ್ತದೆ. ತನ್ನ ರೂಪವನ್ನ ಯಾವತ್ತೂ ಮನುಷ್ಯ, ಸ್ತ್ರೀ ಆಗಲಿ ಪುರುಷ ಆಗಲಿ, ಪ್ರದರ್ಶಿಸ್ಲಿಕ್ಕೆ ಹೋಗ್ತಾನೆ. ಅದೊಂದು ಮಟ್ಟ ಮೀರಿದ್ರೆ ಅಸಹ್ಯ ಅನಿಸ್ತದೆ. ಎಷ್ಟಾದರೂ ಆ ತೋರಿಸುವ ಬಯಕೆ ತೀರಾ ಕೆಲವು ಬಾರಿ ಸಮಾಜದ ಆರೋಗ್ಯಕ್ಕೂ ಕೂಡ ಘಾತಕ ಆಗ್ತದೆ. ತಮ್ಮ ಕುಲದ ಹಿರಿಮೆ, ತಮ್ಮ ಖಾನ್ದಾನ್ನ ಹಿರಿಮೆ ಎಲ್ರಿಗೂ ಕೂಡ, ಪ್ರತಿಯೊಬ್ಬರು ಕೂಡ ತಮ್ಮ ಕುಲದ ಬಗ್ಗೆ ಹೇಳ್ಕೊಳ್ಳುವವರೇ. ಮಾಡಿದ ದಾನ, ಧರ್ಮ, ವಿದ್ಯೆ, ಗಳಿಸಿದ ವಿದ್ಯೆಗಳ ಬಗ್ಗೆ ಎಲ್ಲರೂ ಹೇಳ್ಕೊಳ್ಳುವವರೇ. ನಮ್ಮನ್ನು ಯಾರು ಮೂರ್ಖರು ಅಂತ ಕರೆದು ಬಿಟ್ರೆ ಭಯಂಕರ ಅಸಮಾಧಾನ, ತಾಪ ಆಗ್ತದೆ ನಮಗೆ. ಸದಾ ನಮ್ಮಲ್ಲಿ ಆ ಒಂದು ಪ್ರವೃತ್ತಿ ಹೊರಗೆ ಬರ್ತಾ ಇರ್ತದೆ. ಮನುಷ್ಯನ ಹತ್ರ ಏನಿದೆ ಅದನ್ನು ಇನ್ನೊಬ್ಬರಿಗೆ ತೋರಿಸುವುದು. ಹಣವಂತರಿಗೆ ತಮ್ಮ ಹಣವನ್ನ ಇನ್ನೊಬ್ಬರಿಗೆ ತೋರಿಸಬೇಕು ಅನ್ನುವ ಚಟ. ವಿದ್ವಾಂಸರಾದವರಿಗೆ ತಮ್ಮ ಮಾತಿನ ಮೂಲಕ ತಮ್ಮ ಜ್ಞಾನದ ಆಳವನ್ನ, ಹರವನ್ನ ತೋರಿಸುವಂಥ ಚಟ. ಆ ಮೂಲಕ ಅಜ್ಞಾನಿಗಳನ್ನು ಹಾಸ್ಯ ಮಾಡೋದು. ಹಣವಂತರಾದವರು ಬಡವರನ್ನ ಕ್ಷುಲ್ಲಕವಾಗಿ ಕಾಣುವುದು. ಸುಂದರರಾದವರು ಕುರೂಪಿಗಳನ್ನ ಹಾಸ್ಯ ಮಾಡುವುದು. ಇಂಥದ್ದೆಲ್ಲ ಸಮಾಜದಲ್ಲಿ ಇದ್ದೇ ಇರ್ತದೆ. ಪ್ರತಿಯೊಬ್ಬರೂ ಕೂಡ, ಇದು ಮಹಾಭಾರತದಲ್ಲೇ ಮತ್ತೊಂದು ಕಡೆ ಶಾಂತಿ ಹಿಂದೆ ಬಂದಿದೆ. ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿಮತ್ತರಂ ಅಂತ. ನಾನು ದಡ್ಡ ಅಂತ ಯಾರು ಹೇಳ್ಕೊತಾನೆ? ದಡ್ಡ ಅಂತ ಯಾರು ಹೇಳ್ಕೊಳ್ಳಿಕ್ಕೆ ತಯಾರಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತ ಅಂದ್ರೆ ನಾನೇ. ಆದ್ರೆ ಪ್ರಾಯ ನನ್ನ ಬುದ್ಧಿವಂತಿಕೆಯನ್ನು ಈ ಸಮಾಜ ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ಲ ಅಂತ ಪ್ರತಿಯೊಬ್ಬರು ತಿಳ್ಕೊಂಡಿರ್ತಾನೆ. ಯಾರ್ಯಾರೋ ಯಾವ್ದಾವುದೋ ಕ್ಷೇತ್ರದಲ್ಲಿ ಬುದ್ಧಿವಂತ ಇರಬಹುದು,
ಒಟ್ಟಾರೆ ಸರ್ವಶ್ರೇಷ್ಠನಾದಂತಹ ಬುದ್ಧಿವಂತ ತಾನೇ ಅಂತ ಪ್ರತಿಯೊಬ್ಬರಿಗೂ ತನ್ನ ಬಗ್ಗೆ ದುರಹಂಕಾರ ಇರ್ತದೆ. ತಾನು ಮೂಢನ ಅಲ್ಲ ಅಂತ ತೋರಿಸ್ಕೊಳ್ಳೋದ್ರಲ್ಲೇ ಅವನ ಅನೇಕ ಪ್ರಯತ್ನಗಳು ಸಮಯಗಳು ಹೋಗಿಬಿಡ್ತವೆ. ಆದರೆ ವಸ್ತುತಃ ಮೂಢನ ಆಗಿರಬಾರದು, ಒಳಗೆ ಹೊರಗೆ ಮೂಢನಂತೆ ಇರಬೇಕು. ಅದರಲ್ಲೊಂದು ತುಂಬಾ ಕ್ಷೇಮ ಇದೆ. ಸಮಾಜದಲ್ಲಿರುವಂತಹ ಕ್ಷುದ್ರರು, ಸ್ವಯಂ ಮೂರ್ಖರು ಆದವರು ಇವನನ್ನು ಮೂಢ ಅಂತ ದೂರ ಇಡ್ತಾರೆ, ಹೌದು. ಆದರೆ ಇವನ ಸಮಯ, ಇವನ ಶಕ್ತಿ ಇದೆಲ್ಲ ಅದರಿಂದ ಉಳಿತದೆ. ಇವನ ಸಾಧನೆಗೆ ಅದರಿಂದ ಅನುಕೂಲ ಆಗ್ತದೆ. ಯೋಗಾಂತರಾಯನ್ ಮೌನೇನ ಅಂತ ಭಾಗವತದಲ್ಲಿ ಒಂದ್ ಕಡೆ ಹೇಳ್ತಾರೆ. ಯೋಗ ಅಂದ್ರೆ ಭಗವಂತನ ಕುರಿತಾದಂತಹ ಮಾರ್ಗ. ಆ ಭಗವಂತನ ಕುರಿತಾದಂತಹ ಮಾರ್ಗದಲ್ಲಿ ನಾವಿದ್ದಾಗ ನಮಗೆ ಅನೇಕ ರೀತಿಯಾದಂತಹ ವಿಘ್ನಗಳಂತೂ ಬಂದೇ ಬರ್ತಿರ್ತವೆ. ಅದನ್ನೆಲ್ಲ ಹೇಗೆ ಗೆಲ್ಲಬೇಕು? ಮೌನೇನ ಅಂತ. ನಾವು ಅನೇಕ ಬಾರಿ ಪ್ರತಿಕ್ರಿಯಿಸುವುದರಲ್ಲಿಯೇ ನಮ್ಮ ಸಮಯವನ್ನು ಕಳ್ಕೋತೇವೆ. ಯಾರಾದ್ರೂ ಏನಾದರೂ ಅಂದ್ರೆ, ಆಡಿದರೆ ನಮಗೊಂದು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರಿಂದ ಪ್ರತಿಕ್ರಿಯಿಸ್ತೇವೆ. ನಾವು ವಾಸ್ತವಿಕವಾಗಿ ಎಷ್ಟು ಬುದ್ಧಿವಂತರು, ಎಷ್ಟು ಸಜ್ಜನರು, ಎಷ್ಟು ಪ್ರಾಮಾಣಿಕರು ಅನ್ನೋದನ್ನೆಲ್ಲ ತೋರಿಸ್ಕೊಳ್ಳಿಕ್ಕೆ ಹೋಗ್ತೇವೆ. ಇದು ಕೆಲವರಲ್ಲಿ ಸ್ವಲ್ಪ ಮಟ್ಟಿಗಿರಬಹುದು, ಅಥವಾ ಇನ್ನು ಕೆಲವರಲ್ಲಿ ಅತಿಯಾಗಿರಬಹುದು. ಆದರೂ ಇಂಥದಕ್ಕೆಲ್ಲ ಮನುಷ್ಯ ಬಲಿ ಬಿದ್ದು ತನ್ನ ಸಾಧನೆಗೆ ತಾನೇ ಕಲ್ಲು ಹಾಕೋತಾನೆ. ಅದು ಅವನಿಗೆ ಗೊತ್ತೇ ಆಗೋದಿಲ್ಲ. ನಾವು ಇನ್ನೂ ತುಂಬಾ ಕೆಳಹಂತದಲ್ಲಿರೋದ್ರಿಂದ ಹೇಗೆ ನಮ್ಮ ಸಾಧನೆಗೆ ಇದೆಲ್ಲ ವಿಘ್ನ ತರುತ್ತದೆ ಈ ಜಗತ್ತು, ನಮ್ಮ ನಡೆನುಡಿಗಳು, ಜಗತ್ತಿನ ನಡೆನುಡಿಗಳು, ನಾವು ಅದಕ್ಕೆ ಪ್ರತಿಕ್ರಿಯಿಸುವುದು. ಅನೇಕ ಬಾರಿ ಪ್ರತಿಕ್ರಿಯಿಸುವುದರಲ್ಲೇ ನಮ್ಮ ಸಮಯ ಹಾಳಾಗಿ ಹೋಗ್ತದೆ, ಶಕ್ತಿ ಹಾಳಾಗಿ ಹೋಗ್ತದೆ, ಸಹನ ಶಕ್ತಿ ಹಾಳಾಗಿ ಹೋಗ್ತದೆ. ಇದನ್ನೆಲ್ಲ ನಾವು ಬಿಟ್ಟು ಮೌನವನ್ನು ತಾಳಿದರೆ ಆ ಯೋಗಕ್ಕೆ ಬರುವಂತಹ ವಿಘ್ನಗಳನ್ನ ನಾವು ದೂರ ಇಡಬಹುದು. ಭಗವಂತನ ಮಾರ್ಗದಲ್ಲಿ, ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ಅನೇಕ ವಿಘ್ನಗಳಿವೆ. ಆ ವಿಘ್ನಗಳಲ್ಲಿ ಅನೇಕವನ್ನು ನಾವು ನೆಗ್ಲೆಕ್ಟ್ ಮಾಡುವ ಮೂಲಕವೇ, ಮೌನವನ್ನು ಆಚರಿಸುವ ಮೂಲಕವೇ ಜಗತ್ತಿಗೆ ಪ್ರತಿಕ್ರಿಯೆಯನ್ನು ತೋರಿಸುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಹಾಗೆ ಮಾಡುವ ಮೂಲಕವೇ ಆ ವಿಘ್ನಗಳನ್ನು ಗೆಲ್ಲಬೇಕು ಅಂತ ತುಂಬಾ ಸುಂದರವಾದಂತಹ ಮಾತದು. ಅದರಂತೆ ಇಲ್ಲೂ ಕೂಡ ಅವನು ಮೂರ್ಖ ಅಂತ ಜನ ನಮ್ಮನ್ನು ತಿಳ್ಕೊಂಡ್ರೂ ತೊಂದರೆ ಇಲ್ಲ. ಆದ್ರೆ ಸ್ವಯಂ ಮೂರ್ಖನಾಗಿಲ್ಲದೆ ಹೋದ್ರೆ ಅದು ಮುಖ್ಯ. ಆದ್ರೆ ನಮ್ಮ ಪ್ರಯತ್ನ ಎಲ್ಲ ನಾವು ಮೂರ್ಖರಲ್ಲ ಅಂತ ತೋರಿಸಿಕೊಳ್ಳುವುದರಲ್ಲೇ ಇದೆ. ವಸ್ತುತಃ ಅಂತರಂಗದಲ್ಲಿ ದೊಡ್ಡ ಮೂರ್ಖರೇ ಆಗಿದ್ದೇವೆ. ತಥೈನಂ ಅವಮನ್ಯೇರನ್ ಪರೇ ಸತತಮೇವಹಿ. ಜನ ನಮ್ಮನ್ನು ಅವಮಾನಿಸಲಿ, ಆದ್ರೆ ಇವನು ಶಾಂತನಾಗಿದ್ದು ತನ್ನ ಕಾರ್ಯವನ್ನು ಮಾಡಬೇಕು. ಯಥಾವೃತ್ತ ಚರೇತ್ ಶಾಂತಃ ಸತಾನ್ ಧರ್ಮ ಮಕುತ್ಸಯನ್. ಶಾಂತನಾಗಿದ್ದು ತನ್ನ ಕಾರ್ಯವನ್ನು ಮಾಡಬೇಕು. ಏವಂ ವೃತ್ತ ಸಂಪನ್ನ ಸಮುನಿ ಶ್ರೇಷ್ಠ ಉಚ್ಯತೆ. ಅವನನ್ನ ಮುನಿ ಅಂತ ಹೇಳ್ತಾರೆ, ಶ್ರೇಷ್ಠನಾದ ಮುನಿ ಅಂತ ಅವನನ್ನು ವರ್ಣಿಸ್ತಾರೆ. ಸಮ್ಮಾನಾತ್ ಬ್ರಾಹ್ಮಣೋ ನಿತ್ಯ ಉದ್ವಿಜೇತ ವಿಷಾದಿವ ಆಕಾಂಕ್ಷೇದ ಅವಮಾನಸ್ಯ ಅಮೃತಸ್ಯೇವ ಸರ್ವದಾ ಅಂತ ಒಂದು ಮಾತು ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಯಾರಾದರೂ ಸನ್ಮಾನ ಮಾಡ್ತೀವಿ ಅಂತ ಕರೆದ್ರೆ ಉದ್ವಿಜೇತ ವಿಷಾದಿವ. ಈ ವಿಷವನ್ನು ಯಾರಾದ್ರೂ ಕೊಡ್ತೀವಿ ಅಂತ ಕರೆದ್ರೆ ನಾವು ಹೇಗೆ ಅದರಿಂದ ದೂರ ಇರ್ತೀವೋ ಹಾಗೆ ಸನ್ಮಾನದಿಂದಲೂ ಕೂಡ ಬ್ರಾಹ್ಮಣ ದೂರ ಇರಬೇಕು. ಸನ್ಮಾನಕ್ಕೊಂದು ಬಯಸಬಾರದು. ಆಕಾಂಕ್ಷೆಯ ಅವಮಾನಸ್ಯ, ಇನ್ನೊಬ್ರು ನಮ್ಗೆ ಅವಮಾನ ಮಾಡಲಿ ಅಂತ ಬಯಸಬೇಕು. ಅವಮಾನ ಮಾಡುವುದು ಅಂದ್ರೆ ಇನ್ಸಲ್ಟ್ ಮಾಡುವುದು ಅಂತ ಒಂದರ್ಥ. ಇನ್ನೊಂದು ಸನ್ಮಾನ ಮಾಡದೇ ಇರುವುದು, ನಮ್ಮನ್ನು ಗುರುತಿಸದೇ ಇರುವುದು, ರೆಕಗ್ನೈಸ್ ಮಾಡದೇ ಇರುವುದು ಅಂತ ಮತ್ತೊಂದು ಅರ್ಥ. ಐಡೆಂಟಿಟಿ ಕ್ರೈಸಿಸ್ಗೆ ಬೀಳಬಾರದು. ನನ್ನನ್ನು ಸಮಾಜಕ್ಕೆ ಗುರುತಿಸಬೇಕು, ಆ ಮೂಲಕ ನನ್ನ ಶಕ್ತಿ, ನನ್ನ ಪ್ರತಿಭೆ ಇತ್ಯಾದಿಗಳೆಲ್ಲವೂ ಕೂಡ ನನ್ನ ವ್ಯಕ್ತಿತ್ವವು ಸಮಾಜಕ್ಕೆ ಉಪಯೋಗಿ ಆಗಬೇಕು ಅಂತ ಕೆಲವ್ರದ್ದು ಸದುದ್ದೇಶನೇ ಇರ್ತದೆ. ಕೆಲವರಿಗೇನೂ ಸದುದ್ದೇಶ ಇರೋದಿಲ್ಲ, ದುರುದ್ದೇಶದಿಂದಲೇ ಸಮಾಜದಲ್ಲಿ ತಾನು ಗಮನಕ್ಕೆ ಬರಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರೆ. ಮೊದಲನೇದು ಎರಡನೇದಕ್ಕಿಂತ ದುರುದ್ದೇಶದಿಂದ ಕೂಡಿದ ಇಂಥ ಐಡೆಂಟಿಟಿ ಕ್ರೈಸಿಸ್ಗಿಂತ ಸದುದ್ದೇಶದಿಂದ ಕೂಡಿದ್ದು ಒಳ್ಳೆಯದೇ. ಆದರೂ
ಇದರ ಬಗ್ಗೆ ಮನುಷ್ಯನಿಗೆ ಒಂದು ಜಿಹಾಸೆಯೇ ಇರಬೇಕು. ಇದ್ಯಾವುದೂ ಬೇಡ ನನಗೆ ಅನ್ನುವಂಥ ಎಚ್ಚರವೇ ಇರಬೇಕು. ಈ ಎಲ್ಲ ತತ್ವಗಳು, ಇಂದ್ರಿಯಗಳು, ವಿಷಯಗಳು, 5 ಮಹಾಭೂತ, ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಕೃತಿ, ಪುರುಷ ಎಲ್ಲವನ್ನೂ ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ. ಹೃದಯ ಕಮಲದಲ್ಲಿರುವಂತಹ ಭಗವಂತನನ್ನು ಧ್ಯಾನಿಸಬೇಕು ಅವನು. ಕ್ಷೀಣಕೋಶ ನಿರಾತಂಕ ತಥೇದಂ ಪ್ರಾಪ್ನುಯಾತ್ ಪರಂ. ಹೀಗೆಲ್ಲ ಮಾಡಿದ್ದಾದ್ರೆ ಅವನು ಕ್ಷೀಣಕೋಶ, ಇಲ್ಲಿ ಕೋಶ ಅಂದ್ರೆ ಪಂಚಕೋಶಗಳು, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋ ಕೋಶಗಳು ಅಂತ ಹೀಗೆಲ್ಲ ಒಂದು ಅರ್ಥ ಕಾಣಿಸ್ತದೆ. ಅನ್ನಮಯ ಕೋಶ ಅಂದ್ರೆ ಪಾಂಚಭೌತಿಕವಾದಂತಹ ದೇಹ. ಅದರಲ್ಲಿ ಪ್ರಾಣಮಯ ಕೋಶ ಅಂದ್ರೆ ಪ್ರಾಣದ ಸಂಚಾರ. ವಿಜ್ಞಾನಮಯ ಕೋಶ, ಅದಕ್ಕಿಂತ ಮೊದಲು ಮೂರನೇದು ಮನೋಮಯ ಕೋಶ, ಮನಸ್ಸು ಅನ್ನುವುದು ಮನೋಮಯ ಕೋಶ. ಮುಂದೆ ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಅನ್ನುವುದು ವಿಜ್ಞಾನಮಯ ಕೋಶ. ಕೊನೆಯದು ಆನಂದಮಯ ಕೋಶ. ಜಡವಾದ ದೇಹದೊಳಗೆ ಪ್ರಾಣ ಸಂಚಾರ. ಆ ಪ್ರಾಣ ಸಂಚಾರವುಳ್ಳಂತಹ ದೇಹದಲ್ಲಿ ಮೊದಲು ಮನಸ್ಸಿನ ಅಸ್ತಿತ್ವ. ಮನಸ್ಸು ಕೇವಲ ಆಯ್ಕೆಗಳನ್ನು ಮಾತ್ರ ನಮಗೆ ಕೊಡ್ತದೆ. ಬುದ್ಧಿ ಅದರಲ್ಲಿ ವಿಜ್ಞಾನ ಮಾಡ್ತದೆ, ತೀರ್ಮಾನ ತಗೋತದೆ, ಅದು ವಿಜ್ಞಾನಮಯ ಕೋಶ. ಆನಂದಮಯ ಕೋಶ ಅಂದ್ರೆ ಮನುಷ್ಯನಿಗೆ ಎಲ್ಲ ನೆನಪುಗಳನ್ನು ಕೊಡುವಂತಹ ಚಿತ್ತ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಹೀಗಿವೆ. ಅದರಲ್ಲಿ ಬಾಹ್ಯ ದೇಹ ಏನಿದೆ, ಜಡವಾದ ದೇಹ, ಅದೇ ಅನ್ನಮಯ. ಅದರೊಳಗೆ ಪ್ರಾಣಮಯ ಕೋಶ, ನಮ್ಮ ದೇಹದಲ್ಲಿ ಪ್ರಾಣ ಸಂಚಾರ ಆಗುವುದು. ಮುಂದೆ ಮನೋಮಯ ಕೋಶ ಅಂದ್ರೆ ಮನಸ್ಸು ಮತ್ತು ಬುದ್ಧಿ. ಇಲ್ಲಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ ಎಷ್ಟಾಯಿತು. ಮುಂದೆ ವಿಜ್ಞಾನಮಯ ಅಂದ್ರೆ ಆ ಬುದ್ಧಿಯನ್ನ ವಿಜ್ಞಾನಮಯ ಕೋಶದಲ್ಲೂ ಕೆಲವರು ಸೇರಿಸ್ತಾರೆ, ಅಥವಾ ಹಿಂದಿನ ಮನೋಮಯ ಕೋಶದಲ್ಲೂ ಸೇರಿಸ್ತಾರೆ. ಬುದ್ಧಿ ಅಂದ್ರೆ ತೀರ್ಮಾನ ತೆಗೆದುಕೊಳ್ಳುವುದು ಬುದ್ಧಿ. ಆದ್ದರಿಂದ ಅದನ್ನ ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಅಂತ ತಿಳ್ಕೊಳ್ಳುವುದೇ ಒಳ್ಳೆಯದು. ಅಹಂಕಾರವೂ ಕೂಡ ಆ ವಿಜ್ಞಾನಮಯ ಕೋಶದಲ್ಲೇ ಸೇರಿ ಹೋಗ್ತದೆ. ಮನಸ್ಸು, ಬುದ್ಧಿ, ಅಹಂಕಾರ ಈ ಮೂರಾದವು. ಚಿತ್ತ ಅಂದ್ರೆ ಅಲ್ಪಸ್ಮರಣ ಶಕ್ತಿಗೆ ಚಿತ್ತ ಅಂತನೂ, ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯ ವಿಧೀಯತೆ ಅಂತ ಹೇಳಿದ ಪ್ರಕಾರ ಗತಕಾಲದ ನೆನಪುಗಳು ಇತ್ಯಾದಿ ಎಲ್ಲವನ್ನೂ ಕೊಡುವಂಥದ್ದೇ ಚೇತನ. ಅಲ್ಪಕಾಲದ ನೆನಪುಗಳನ್ನು ಕೊಡುವಂಥದ್ದು ಚಿತ್ತ. ಅದನ್ನು ಆನಂದಮಯ ಕೋಶ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಜಡವಾದ ದೇಹ, ಅದರೊಳಗೆ ಪ್ರಾಣ ಸಂಚಾರ, ಮುಂದೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಇತ್ಯಾದಿಗಳನ್ನು ಸೇರಿ ಪಂಚಕೋಶಗಳು ಅಂತ ಹೇಳ್ತಾರೆ. ಅಥವಾ ಕೋಶ ಅಂದ್ರೆ ಲಿಂಗದೇಹ, ಅನಿರುದ್ಧ ದೇಹ ಇತ್ಯಾದಿ ದೇಹಗಳು, ಅವುಗಳನ್ನಾದರೂ ಕೋಶ ಎಂಬ ಶಬ್ದದಿಂದ ಹೇಳಬಹುದು. ಇವೆಲ್ಲವನ್ನೂ ಕಳ್ಕೊಂಡು ಅವನು ಸದ್ಗತಿಯನ್ನು ಪಡಿತಾನೆ ಅಂತ ಒಟ್ಟಭಿಪ್ರಾಯ. ಅಲ್ಲಿಗೆ ಈ ಪ್ರಸ್ತುತ ಅಧ್ಯಾಯ ಸಮಾಪ್ತವಾಗಿದೆ.